ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಎಲ್ಲರೂ ಕೂಡ ಸೆಕೆಂಡ್ PUC 2025-26ನೇ ಸಾಲಿನ ವಾರ್ಷಿಕ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಿ. ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಎಕನಾಮಿಕ್ಸಿಗೆ ಸಂಬಂಧಪಟ್ಟ ಹಾಗೆ 4 ಅಂಕದ ಈ ವರ್ಷ ಕೇಳುವಂತಹ 2025-26ನೇ ಸಾಲಿನಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳುವಂತಹ 4 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಕೊಟ್ಟಿದ್ದೆ. ಇದು ಕೊಟ್ಟಾದ್ರ ಮೇಲೆ 4 ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಬಹುಮುಖ್ಯವಾಗಿ 4 ಅಂಕಕ್ಕೆ ಕೇಳುವಂಥ ಪ್ರಶ್ನೆಗಳು ಉತ್ತರ ಸಹಿತ ಕೊಟ್ಟಿದ್ದೀನಿ. ಫಸ್ಟು ಪ್ರಶ್ನೆಗಳ ಲಿಸ್ಟನ್ನು ಕೊಟ್ಟಿದ್ದೀನಿ. ಪ್ರಶ್ನೆಗಳು ಯಾವುದು ಅಂತ ಮಾರ್ಕ್ ಮಾಡ್ಕೊಳ್ಳಿ. ಆ ನಂತರ ಈಗ ಆಲ್ರೆಡಿ ಕೊಟ್ಟಿರುವಂಥ ಪ್ರಶ್ನೆಗಳು ಉತ್ತರಗಳು ಏನಿದೆ ಅದು ನಿಮಗೆ ವೀಡಿಯೋಸ್ಗಳು ಸಿಗ್ತಾ ಹೋಗುತ್ತೆ. ಉತ್ತರಗಳನ್ನ ಏನು ಹೇಳುವಾಗ ನಾನು ನಿಮಗೆ ಯಾವುದಕ್ಕೆ ಪಾಯಿಂಟ್ ಬರೆದ್ರೆ ಸಾಕು ಅಥವಾ ಯಾವುದಕ್ಕೆ ಚಿತ್ರವನ್ನು ಬರೆದ್ರೆ ಸಾಕು, ಯಾವುದಕ್ಕೆ ವಿವರಣೆ ಬೇಕು ಅನ್ನೋದನ್ನು ನಾನು ಮೆನ್ಷನ್ ಮಾಡಿರ್ತೀನಿ. ಆ ರೀತಿಯಾಗಿ ನೀವು ಫಾಲೋ ಮಾಡ್ಕೊಂಡು ಹೋದ್ರಾಯಿತು. ಒಟ್ಟು 4 ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ ಬಹುಮುಖ್ಯವಾಗಿ. ಆ ವಿಡಿಯೋನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ವಾಚ್ ಮಾಡಿ. ಇದು 4 ಅಂಕದ 5ನೇ ಬಹುಮುಖ್ಯ ಪ್ರಶ್ನೆ ಹಾಗೂ ಉತ್ತರ. ನಿಮಗೆ ಪ್ರಶ್ನೆಗಳನ್ನ ಕೊಡುವಾಗ 3 ಮಾದರಿ ಪ್ರಶ್ನೆ ಪತ್ರಿಕೆ, ಹೋದ ವರ್ಷದ ಆ್ಯನುವಲ್ ಎಕ್ಸಾಮಿನ ಕ್ವಶನ್ ಪೇಪರು, ಪ್ರಿಪ್ರೇಟರಿ ಪೇಪರು ಎಲ್ಲವನ್ನು ಅನಲೈಸ್ ಮಾಡಿನೇ ಕೊಡುವಂಥದ್ದು. ಸೊ ಈ ಒಂದು ವಿಡಿಯೋದಲ್ಲಿ ಸರ್ಕಾರದ ಮುಂಗಡ ಪತ್ರದ ಪಟವನ್ನು ಬರೆಯಿರಿ ಅಂತ ಹೇಳಿಕೊಂಡು ನಾನು ಏನಿದೆ ಪ್ರಶ್ನೆ ಅದಕ್ಕೆ ಯಾವ ರೀತಿಯಾಗಿ ಪಟ ಬರೀಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು. ಸರ್ಕಾರದ ಮುಂಗಡ ಪತ್ರದ ಪಟವನ್ನು ಬರೆಯಿರಿ ಅಂತ 34ನೇ ಪ್ರಶ್ನೆ ಕೇಳಿದ್ದಾರೆ. ಅಥವಾ ಇದೇ ನಂಬರಲ್ಲಿ 34ನೇ ಸಂಖ್ಯೆಯಲ್ಲಿ ಇದೇ ಅಧ್ಯಾಯದ ಇನ್ನೊಂದು ಬಹುಮುಖ್ಯ ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ, ಮುಂಗಡ ಪತ್ರದ ಕೊರತೆಯಲ್ಲಿನ ಕಡಿತದ ಸಮಸ್ಯೆಯನ್ನು ಚರ್ಚಿಸಿ ಅಂತ ಹೇಳಿದ್ದಾರೆ. ಇದು 2 ಪ್ರಶ್ನೆಯನ್ನು ನೀವು ನೋಡ್ಕೊಳ್ಳಿ. 2 ತುಂಬ ಇಂಪಾರ್ಟೆಂಟು. ಒಂದು, ಮುಂಗಡ ಪತ್ರದ ಕೊರತೆಯಲ್ಲಿನ ಕಡಿತದ ಸಮಸ್ಯೆಯನ್ನು ಚರ್ಚಿಸಿ. ಇನ್ನೊಂದು, ಸರ್ಕಾರದ ಮುಂಗಡ ಪತ್ರದ ಪಟವನ್ನು ಬರೆಯಿರಿ. ಈ ಹಿಂದಿನ ವಿಡಿಯೋದಲ್ಲಿ ಬಂಡವಾಳ ಖಾತೆ, ಚಾಲ್ತಿ ಖಾತೆ 2 ಕೊಟ್ಟು 2ರಲ್ಲಿ ಒಂದು ಗ್ಯಾರಂಟಿ ಬರುತ್ತೆ, ಕರೆಕ್ಟಾಗಿ ಓದ್ಕೊಳ್ಳಿ ಅಂತ ಹೇಳಿದ್ನಲ್ಲ. ಅದೇ ರೀತಿ ಇದು 2 ಪ್ರಶ್ನೆನ ಕರೆಕ್ಟಾಗಿ ನೋಡ್ಕೊಳ್ಳಿ. 34ನೇ ಪ್ರಶ್ನೆಗೆ ಯಾವುದು ಹೇಳಿ? ಸರ್ಕಾರದ ಮುಂಗಡ ಪತ್ರದ ಪಟ ಹಾಗೂ ಮುಂಗಡ ಪತ್ರದ ಕೊರತೆಯಲ್ಲಿನ ಕಡಿತದ ಸಮಸ್ಯೆಯನ್ನು ಚರ್ಚಿಸಿ. ಸೊ ಈ 2 ಪ್ರಶ್ನೆಗೆ ಉತ್ತರ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು 4 ಅಂಕದ ಬಹುಮುಖ್ಯ ಪ್ರಶ್ನೆ, ಗ್ಯಾರಂಟಿ ಕ್ವಶನ್ಸು ಮತ್ತು ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದೀನಿ. ಕಂಟಿನ್ಯೂಸ್ ಆಗಿ ವೀಡಿಯೋಸ್ಗಳನ್ನ ವಾಚ್ ಮಾಡಿ. ಯಾರು ಈ ವಿಡಿಯೋನ ಫಸ್ಟ್ ನೋಡ್ತಾ ಇದ್ದೀರಿ, ಇದ್ರ ಹಿಂದೆ 4 ವಿಡಿಯೋ ಅಪ್ಲೋಡ್ ಆಗಿದೆ. ಆ ವಿಡಿಯೋನ ನೋಡ್ಕೊಬಂದ್ರಷ್ಟೇ ನಿಮಗೆ 4 ಅಂಕಕ್ಕೆ ಯಾವುದು ಓದ್ಕೊಳ್ಬೇಕು ಅಂತ ಗೊತ್ತಾಗುತ್ತೆ. ಸೊ ಯಾರ್ಯಾರು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಅವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಎಜುಕೇಷನ್ ರಿಲೇಟೆಡ್ ಏನೇ ವೀಡಿಯೋಸ್ ಬಂದರೂ ಕೂಡ ನಿಮಗೆ ನೋಟಿಫಿಕೇಷನು ಬರ್ತಾ ಹೋಗುತ್ತೆ ಮಕ್ಕಳೇ, ಓಕೆನಾ? ಫಸ್ಟು ಸರ್ಕಾರದ ಮುಂಗಡ ಪತ್ರದ ಪಟವನ್ನು ಬರೆಯಿರಿ. ಸರ್ಕಾರದ ಮುಂಗಡ ಪತ್ರ ಅಂತ ಹೆಡ್ಡಿಂಗ್ನ ಹಾಕ್ಕೊಳ್ಬೇಕು. ಸೊ ನೀವು ಬಂಡವಾಳ ಖಾತೆ, ಚಾಲ್ತಿ ಖಾತೆಯನ್ನು ಕನ್ಫ್ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಅದು ಗ್ಯಾರಂಟಿ ಕರೆಕ್ಟಾಗಿ ನೋಡ್ಕೊಳ್ಬೇಕು. ಸರ್ಕಾರದ ಮುಂಗಡ ಪತ್ರದ ಪಟವನ್ನು ಬರೆಯಿರಿ ಅಂತ ಹೇಳಿದ್ರೆ, ಮುಂಗಡ ಪತ್ರದಲ್ಲಿ 2 ರೀತಿ ಪತ್ರ ಬರುತ್ತೆ. ಒಂದು ಕಂದಾಯ ಮುಂಗಡ ಪತ್ರ, ಇನ್ನೊಂದು ಬಂಡವಾಳ ಮುಂಗಡ ಪತ್ರ. ಆಯಿತಾ? ಅದು 2 ಟೈಪನ್ನು ಬರೀರಿ. ಕಂದಾಯ ಮುಂಗಡ ಪತ್ರ, ಬಂಡವಾಳ ಮುಂಗಡ ಪತ್ರ ಅಂತ ಏನಿದೆ ಅದನ್ನು ಬರೀರಿ ಟೈಪ್. ಅದಾದ್ರ ಮೇಲೆ ಕಂದಾಯ ಮುಂಗಡ ಪತ್ರದಲ್ಲಿ 2 ವಿಧ, ಬಂಡವಾಳ ಮುಂಗಡ ಪತ್ರದಲ್ಲಿ 2 ವಿಧಗಳು ಬರುತ್ತೆ. ಕಂದಾಯ ಮುಂಗಡ ಪತ್ರದ 2 ವಿಧಗಳು ಕಂದಾಯ ಸ್ವೀಕೃತಿಗಳು, ಕಂದಾಯ ವೆಚ್ಚಗಳು. ಕಂದಾಯ ಅನ್ನೋದು ಗೊತ್ತಾಗ್ಬಿಡುತ್ತೆ ನಿಮಗೆ. ಕಂದಾಯ ಮುಂಗಡ ಪತ್ರದ 2 ವಿಧಗಳು ಯಾವುದು? ಕಂದಾಯ ಸ್ವೀಕೃತಿಗಳು, ಕಂದಾಯ ವೆಚ್ಚಗಳು. ಬಂಡವಾಳ ಮುಂಗಡ ಪತ್ರದ 2 ವಿಧಗಳು ಯಾವುದು ಅಂತ ಹೇಳಿದ್ರೆ ಸೇಮು, ಬಂಡವಾಳ ಸ್ವೀಕೃತಿಗಳು, ಬಂಡವಾಳ ವೆಚ್ಚಗಳು. ನೋಡಿ ಎಷ್ಟು ಈಸಿ ಇದೆ, ನೆನ್ಪಿಟ್ಕೊಳ್ಳೋದಕ್ಕೆ ಈಸಿ ಇದೆ. ಹಾಗಾಗಿ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಸರ್ಕಾರದ ಮುಂಗಡ ಪತ್ರದಲ್ಲಿ ಎಷ್ಟು ವಿಧ? 2 ವಿಧ. ಕಂದಾಯ ಮುಂಗಡ ಪತ್ರ, ಬಂಡವಾಳ ಮುಂಗಡ ಪತ್ರ. ಕಂದಾಯ ಮುಂಗಡ ಪತ್ರದಲ್ಲಿ ಎಷ್ಟು ವಿಧ? 2 ವಿಧ. ಕಂದಾಯ ಸ್ವೀಕೃತಿ, ಕಂದಾಯ ವೆಚ್ಚ. ಬಂಡವಾಳ ಮುಂಗಡ ಪತ್ರದಲ್ಲಿ 2 ವಿಧ, ಬಂಡವಾಳ ಸ್ವೀಕೃತಿ, ಬಂಡವಾಳ ವೆಚ್ಚ. ಇವಾಗ ಕಂದಾಯ ಸ್ವೀಕೃತಿಗಳಲ್ಲಿ 2 ವಿಧ ಬರುತ್ತೆ. ತೆರಿಗೆ ಆದಾಯ, ತೆರಿಗೆಯೇತರ ಆದಾಯ. ನೆನ್ಪಿಟ್ಕೊಳ್ಳೋದು ಈಸಿ. ತೆರಿಗೆ ಆದಾಯ, ತೆರಿಗೆಯೇತರ ಆದಾಯ. ಕಂದಾಯ ವೆಚ್ಚಗಳಲ್ಲಿ ಯೋಜನಾ ಕಂದಾಯ ವೆಚ್ಚ, ಯೋಜನೇತರ ಕಂದಾಯ ವೆಚ್ಚ. ಅದೇ ರೀತಿ ಈ ಕಡೆ ಬಂದಾಗ ಇಲ್ಲಿ ಬಂಡವಾಳದ ಸ್ವೀಕೃತಿಯಲ್ಲಿ ಯಾವುದೇ ರೀತಿ ವಿಧ ಇಲ್ಲ. ಬಂಡವಾಳ ವೆಚ್ಚಗಳಲ್ಲಿ 2, ಯೋಜನಾ ಬಂಡವಾಳ ವೆಚ್ಚ, ಯೋಜನೇತರ ಬಂಡವಾಳ ವೆಚ್ಚ. ಇಲ್ಲಿ ನೋಡಿ, ಕಂದಾಯ ವೆಚ್ಚಗಳು, ಬಂಡವಾಳ ವೆಚ್ಚಗಳು ಆ ಕಡೆ ಈ ಕಡೆ ಬರುತ್ತಲ್ಲ. ಕಂದಾಯ ವೆಚ್ಚಗಳಲ್ಲಿ ಯೋಜನಾ ಕಂದಾಯ ವೆಚ್ಚ, ಯೋಜನೇತರ ಕಂದಾಯ ವೆಚ್ಚ. ಸೇಮ್ ಪಾಯಿಂಟು ಇಲ್ಲಿ ಬಂಡವಾಳಕ್ಕೆ. ಯೋಜನಾ ಬಂಡವಾಳ ವೆಚ್ಚ, ಯೋಜನೇತರ ಬಂಡವಾಳ ವೆಚ್ಚ. ಒಂದು 3-4 ಸಲ ಇದನ್ನು ಬರೆದು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಇದು ಪರ್ಫೆಕ್ಟ್ ಆಗಿಬಿಡುತ್ತೆ ನಿಮಗೆ. ಓಕೆ, ಸೊ ಇದು ಇಂಪಾರ್ಟೆಂಟು. ಬರೆಯುವಾಗ ನೀಟಾಗಿ ಬರೀರಿ. ಪೆನ್ಸಿಲಲ್ಲಿ ಲೈನ್ ಹಾಕಿ, ಬಾಕ್ಸ್ ಹಾಕಿ ನೀಟಾಗಿ ಬರೀಬೇಕು, ಕ್ಲೀನಾಗಿ. ತುಂಬಾ ಇಂಪಾರ್ಟೆಂಟು ಕ್ವಶನ್ ಆಗಿರೋದ್ರಿಂದ ಪ್ರಾಕ್ಟೀಸು ಕೂಡ ಚೆನ್ನಾಗೇ ಮಾಡ್ಕೊಳ್ಳಿ. ನೆಕ್ಸ್ಟು, ಮುಂಗಡ ಪತ್ರದ ಕೊರತೆಯಲ್ಲಿನ ಕಡಿತದ ಸಮಸ್ಯೆಯನ್ನು ಚರ್ಚಿಸಿ ಅಂತಿದೆ. ಸ್ವಲ್ಪ ಕಷ್ಟ ಆಗಬಹುದು ನಿಮಗೆ ಓದ್ಕೊಳ್ಳೋಕ್ಕೆ. ಬಟ್ ಇವಾಗ ಕೆಲವೊಂದು ಟಾಪಿಕ್ಗಳು 5-6 ಕ್ವಶನ್ ಇರುತ್ತೆ. 5-6ರಲ್ಲಿ ಒಂದು ಗ್ಯಾರಂಟಿ ಅಂತಿರುತ್ತೆ. ಅದನ್ನು ಓದ್ಕೊಳ್ಳೋದಕ್ಕಿಂತ ಸ್ವಲ್ಪ ಕಷ್ಟ ಆದರೂ ಕೂಡ 2ರಲ್ಲಿ ಒಂದು ಗ್ಯಾರಂಟಿ ಅಂದಾಗ 2ನ್ನ ಕರೆಕ್ಟಾಗಿ ಓದ್ಕೊಳ್ಳೋದು ಬುದ್ಧಿವಂತಿಕೆ ಅಲ್ವಾ? ಹಾಗಾಗಿ ಮುಂಗಡ ಪತ್ರದ ಕೊರತೆಯಲ್ಲಿನ ಕಡಿತದ ಸಮಸ್ಯೆಯನ್ನು ಚರ್ಚಿಸಿ ಅಂತ ಕೇಳಿದ್ದಾರೆ. ಇದನ್ನು ಪಾಯಿಂಟ್ ಮಾಡಿ ಬರ್ಕೊಂಡು ಕಲ್ತ್ಕೊಳ್ಳಿ, ಈಸಿ ಆಗುತ್ತೆ. ತೆರಿಗೆಗಳ ಹೆಚ್ಚಳ ಅಥವಾ
ವೆಚ್ಚದಲ್ಲಿನ ಕಡಿತದಿಂದ ಸರ್ಕಾರದ ಕೊರತೆಯನ್ನು ಕಡಿಮೆ ಮಾಡಬಹುದು. 1. ಭಾರತದಲ್ಲಿ ಸರ್ಕಾರವು ಆದಾಯವನ್ನು ಹೆಚ್ಚಿಸಲು ಪರೋಕ್ಷ ತೆರಿಗೆಗಳಿಗಿಂತ ನೇರ ತೆರಿಗೆಗಳ ಮೂಲಕ ಪ್ರಯತ್ನಿಸುತ್ತದೆ. 2. ಮತ್ತು ಸಾರ್ವಜನಿಕ ವಲಯದ ಘಟಕಗಳ ಷೇರುಗಳನ್ನು ಮಾರಾಟ ಮಾಡುವ ಮೂಲಕ ಸ್ವೀಕೃತಿಗಳನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತದೆ. ಸರ್ಕಾರದ ವೆಚ್ಚವನ್ನು ಕಡಿಮೆ ಮಾಡುವ ಒತ್ತಡವಿದ್ದು ಉತ್ತಮ ಯೋಜನಾ ಕ್ರಮಗಳು ಮತ್ತು ಉತ್ತಮ ಆಡಳಿತದಿಂದ ಇದನ್ನು ಸಾಧಿಸಬಹುದು. ಸರ್ಕಾರ ಕೊರತೆಯನ್ನು ಕಡಿಮೆ ಮಾಡಲು ಹಿಂದಿನ ಕಾರ್ಯಕ್ಷೇತ್ರಗಳಾದ ಕೃಷಿ, ಶಿಕ್ಷಣ, ಆರೋಗ್ಯ ಮತ್ತು ಬಡತನ ನಿವಾರಣೆ ಇತ್ಯಾದಿಗಳ ಮೇಲಿನ ವೆಚ್ಚಗಳನ್ನು ಕಡಿತಗೊಳಿಸಬಹುದು. ಇದರಿಂದ ಆರ್ಥಿಕತೆಯ ಮೇಲೆ ದುಷ್ಪರಿಣಾಮಗಳನ್ನು ಬೀರಬಹುದು. ಅನೇಕ ದೇಶಗಳ ಸರ್ಕಾರಗಳು ದೊಡ್ಡ ಮಟ್ಟದ ಕೊರತೆಗಳನ್ನು ಎದುರಿಸುತ್ತವೆ. ಈ ಕೊರತೆಗಳು ಆ ದೇಶಗಳನ್ನು ಪೂರ್ವ ನಿರ್ಧಾರಿತ ಮಟ್ಟಗಳಿಗಿಂತ ಕಡಿಮೆ ವೆಚ್ಚ ಮಾಡಲು ಸ್ವಯಂ ನಿರ್ಧಾರ ಕೈಗೊಳ್ಳುವಂತೆ ಮಾಡಬಹುದು. ಬೃಹತ್ ಕೊರತೆಗಳು ಯಾವಾಗಲೂ ಕೋಶೀಯ ನೀತಿಯ ಅಧಿಕ ವಿಸ್ತರಣೆಯ ಸೂಚಕವಾಗಿರುವುದಿಲ್ಲ. ಆದರೆ ಇದೇ ಕೋಶೀಯ ಕ್ರಮಗಳು ಆರ್ಥಿಕತೆಯನ್ನು ಅವಲಂಬಿಸಿದ್ದು ಇವು ದೊಡ್ಡ ಅಥವಾ ಸಣ್ಣ ಕೊರತೆಗೆ ಕಾರಣವಾಗುತ್ತದೆ. ಇಲ್ಲೊಂದು ಉದಾಹರಣೆ ಇದೆ, ನೋಡ್ಕೊಳ್ಳಬಹುದು. ಉದಾಹರಣೆ, ಒಂದು ಆರ್ಥಿಕತೆಯು ಹಿಂಜರಿತವನ್ನು ಅನುಭವಿಸುತ್ತಿದ್ದು GDPಯು ಕಡಿಮೆಯಾದರೆ ತೆರಿಗೆ ಆದಾಯವು ಇಳಿಕೆಯಾಗುತ್ತದೆ. ಏಕೆಂದರೆ ಉದ್ಯಮಗಳು ಮತ್ತು ಕುಟುಂಬಗಳು ಕಡಿಮೆ ಆದಾಯವನ್ನು ಗಳಿಸುವುದರಿಂದ ಕಡಿಮೆ ತೆರಿಗೆಗಳನ್ನು ನೀಡುತ್ತಾರೆ. ಇದರ ಅರ್ಥವೇನೆಂದರೆ ಕೋಶೀಯ ಕೊರತೆಯಲ್ಲಿ ಯಾವ ಬದಲಾವಣೆ ಇಲ್ಲದಿದ್ದರೂ ಹಿಂಜರಿತದ ಸಮಯದಲ್ಲಿ ಕೊರತೆಯು ಏರಿಕೆಯಾಗುತ್ತದೆ ಮತ್ತು ಸಮೃದ್ಧಿಯ ಸಮಯದಲ್ಲಿ ಇಳಿಕೆಯಾಗುತ್ತದೆ. ಸೊ ಈ ವಿಡಿಯೋದಲ್ಲಿ ಹೇಳಿರುವಂತಹ 2 ಟಾಪಿಕ್ಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನೊಂದು ಬಹುಮುಖ್ಯ ಪ್ರಶ್ನೆ ಯಾವುದು, ಅದಕ್ಕೆ ಉತ್ತರಗಳೇನು ಅನ್ನೋದನ್ನು ಹೇಳ್ತೀನಿ. ಸೊ ನಿಮ್ಮ ಹತ್ರ ಆನ್ಸರ್ ಇದೆ ಅಂತ ಹೇಳಿದ್ರೆ ನೀವು ಕೊಟ್ಟಿರುವ ಲಿಸ್ಟ್ಗಳನ್ನ ಮಾತ್ರ ನೋಡಿಕೊಂಡು ಅದಕ್ಕೆ ಪ್ರಿಪೇರ್ ಆಗ್ಬೋದು ಮಕ್ಕಳು. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.